ಚಿನ್ನದ ಹುಡುಗಿ ಡೇವಿಡ್ ಬೆಟ್ಸನ್. ನಿನ್ನ ಸಹಪಾಠಿಗಳು ನಡೆಯುತ್ತಿದ್ದಾಗ ನೀನು ಓಡಿದೇಕೆ? ಅವರು ಓಡಲು ಪ್ರಾರಂಭಿಸಿದಾಗ ನೀನು ಎಷ್ಟು ವೇಗದಿಂದ ಓಡಿದೇಕೆ? ಇತರೆ ಮಕ್ಕಳು ಆಟವಾಡುತ್ತಿದ್ದಾಗ ನೀನು ತರಬೇತಿ ಯಾಕೆ ತೆಗೆದುಕೊಂಡೆ? ಇದು ನಿನಗೆ ಆಟವಂತೆ ಅನ್ನಿಸಿದ ಏನು ರಹಸ್ಯವಿತ್ತು? ಅದು ಖುಷಿಯೇನೋ? ಹಸಿರು ಗಾಳಿ ಮತ್ತು ಸೂರ್ಯಪ್ರಕಾಶದ ಸ್ಪರ್ಶವೇನಾ? ತಲೆಮೇಲೆ ತೂಗಿದ ಗಾಳಿಯ ನಾದವೇನಾ? ಮೂಕದಲ್ಲಿ ತರಬೇತಿದಾರನಿಗೆ ನೀನು ವಿಶಿಷ್ಟವೆಂದು ಕಾಣಿಸಿತು ಏಕೆ? ಅದು ನಿನ್ನ ಧೈರ್ಯವೇ? ಸಾಧನೆಯೆಂದರೆ ದುಃಖದ ಸ್ನೇಹಿ ಎಂಬ ಅರಿವು. ಮಾಂಸಪೇಶಿಗಳು ನೋವಿನಿಂದ ಕೂಗಿದರೂ ನೀನು ತೋರಿಸಿದ ಉತ್ಸಾಹ, ಬೇರೆಯವರು ನಿರಾಕರಿಸಿದ ಮಾತುಗಳನ್ನು ಕೇಳಿದನು ನೀನು. ಇದು ಗೆಲುವು, ಕಷ್ಟಪಟ್ಟು ಗಳಿಸಬೇಕಾದದ್ದು ಎಂಬ ಅರಿವು. ಹಗಲು ರಾತ್ರಿ ಕಳೆದು ಹೋಯಿತು, ಒಲಿಂಪಿಕ್ ಸಮಯ ಬಂತು. ನಿನ್ನ ವಯಸ್ಸು ಕಿರಿದೇ ಇದ್ದರೂ ಜನರ ಹರ್ಷಧ್ವನಿಯಲ್ಲಿ ಸ್ಫೂರ್ತಿ ಹೊತ್ತೆ. ಮುತ್ತಿನಂತೆ ಮಿನುಗಿದ ಪ್ರೀತಿ, ನೀನು ಗೆದ್ದೆ ಚಿನ್ನದ ಪದಕಗಳನ್ನು. ಅದು ಇಡೀ ಜೀವಿತದಲ್ಲಿ ಮರೆಯಲಾಗದ ಒಂದು ಕ್ಷಣ.